ಮೊದಲನೇದಾಗಿ ನಾನು ನಿಮಗೊಂದು ಕತೆ ಹೇಳ್ತೀನಿ. ಒಂದು ಸಾರಿ ತಂದೆ ತನ್ನ ಮಗನನ್ನು ಕರ್ಕೊಂಡು ಒಂದು ಊರಿಗೆ ಹೋಗ್ತಾನೆ. ಅವರು ಅಡವಿಯಲ್ಲಿ ಪ್ರಯಾಣ ಮಾಡಿ ಹೋಗಬೇಕಾಗಿರುತ್ತೆ. ಅವರು ಅಡವಿಯ ಮಧ್ಯದಲ್ಲಿ ಬಂದಾಗ ಒಂದು ಹುಲಿ ತನ್ನ ಮರಿ ಜೊತೆ ಹೋಗ್ತಾ ಇರುತ್ತೆ. ಅದನ್ನು ಕಂಡ ಈ ತಂದೆ ತನ್ನ ಮಗನನ್ನು ಕರ್ಕೊಂಡು ಮರದ ಮರೆಯಲ್ಲಿ ಹೋಗಿ ಬಚ್ಚಿಟ್ಕೊಳ್ತಾನೆ, ಅಂದರೆ ಅಡಗಿಕೊಳ್ತಾನೆ. ಆ ಹುಲಿ ತನ್ನ ಮರಿ ಜೊತೆಗೆ ಮರೆಯಾಗಿ ಹೋಗೋ ತನಕ ಬಚ್ಚಿಟ್ಕೊಂಡು ಅದು ಮುಂದಕ್ಕೆ ಪಾಸ್ ಆದಮೇಲೆ ಈ ತಂದೆ ತನ್ನ ಮಗನನ್ನು ಕರ್ಕೊಂಡು ಹೋಗ್ತಾನೆ. ಹೋಗಿ ತನ್ನ ತಂದೆಯ ಮನೆಯನ್ನು ಸೇರ್ತಾನೆ. ಸೇರಿ ಇಲ್ಲಿ ನಡೆದಂಥ ಘಟನೆನ ತನ್ನ ತಂದೆಗೆ, ಅಂದರೆ ಆ ಹುಡುಗನ ತಾತನಿಗೆ ಹೇಳ್ತಾನೆ. ಆ ರಾತ್ರಿ ಅಲ್ಲೇ ಮಲಕ್ಕೊಂಡು ಬೆಳಿಗ್ಗೆ ಎದ್ದು ಮತ್ತೆ ತಿರುಗಿ ತನ್ನ ಊರಿಗೆ ಪ್ರಯಾಣ ಮಾಡಿ ಬರ್ತಾನೆ. ಬರಬೇಕಾದ್ರೆ ಅದೇ ಅರಣ್ಯ ಮಾರ್ಗದಲ್ಲೇ ಬರಬೇಕು. ಸೊ ತಂದೆ ಮಗ ಅರಣ್ಯ ಮಾರ್ಗದಲ್ಲಿ ಬರುವಾಗ ಅರಣ್ಯ ಮಧ್ಯದಲ್ಲಿ ಬಂದಾಗ ಅದೇ ಥರನೇ ಆ ಹುಲಿ ತನ್ನ ಮರಿ ಜೊತೆ ಪ್ರಯಾಣ ಮಾಡ್ತಾ ಇರುತ್ತೆ. ಆ ಹುಲಿ ಮರಿ ಈ ಮನುಷ್ಯರನ್ನ ಕಂಡು ತನ್ನ ತಾಯಿಗೆ ಹೇಳುತ್ತೆ, ಅಮ್ಮ ಅಗೋ ನೋಡಲ್ಲಿ ಇಬ್ಬರು ಮನುಷ್ಯರು ಹೋಗ್ತಾ ಇದ್ದಾರೆ. ಆ ಎತ್ತರವಾಗಿದ್ದಾನಲ್ಲ ಆ ಮನುಷ್ಯ ನಿನಗೆ ಆಹಾರ, ಆ ಚಿಕ್ಕ ಹುಡುಗ ನನಗೆ ಆಹಾರ. ನಾವು ಅವ್ರನ್ನ ಬೇಟೆಯಾಡಿ ತಿಂದು ಬಿಡೋಣ ಅಂತ ಆ ಮರಿ ಹುಲಿ ತಾಯಿಗೆ ಹೇಳುತ್ತೆ. ಆಗ ತಾಯಿ ಹೇಳುತ್ತೆ ಆ ಮರಿಗೆ, ನಾವು ನಿಧಾನವಾಗಿ ಹೊಂಚು ಹಾಕ್ಕೊಂಡು ಹೋಗಿ ಅವರನ್ನ ಅಟ್ಯಾಕ್ ಮಾಡೋಣ. ನಾವು ಬೇಗನೆ ಓಡಿ ಹೋದ್ರೆ ಅವರು ಹುಷಾರಾಗಿ ತಪ್ಪಿಸ್ಕೊಂಡ್ಬಿಡ್ತಾರೆ ಅಂತ ಹೇಳುತ್ತೆ. ಅದೇ ರೀತಿಯಾಗಿ ಆ ತಾಯಿ ಹುಲಿ ತನ್ನ ಮರಿನ ಕರ್ಕೊಂಡು ನಿಧಾನವಾಗಿ ಹೊಂಚಾಗ್ತಾ ಹೋಗ್ತಾ ಇರುತ್ತೆ. ಸ್ವಲ್ಪ ಹತ್ರಕ್ಕೆ ಹೋದಾಗ ಆ ಹುಲಿ ತನ್ನ ಮರಿನ ಕರ್ಕೊಂಡು ಒಂದು ಮರದ ಮರೆಯಲ್ಲಿ ಹೋಗಿ ಬಚ್ಚಿಟ್ಕೊಳ್ಳುತ್ತೆ, ಅಡಗಿಕೊಳ್ಳುತ್ತೆ. ಯಾಕೆ ಅಡಗಿಕೊಳ್ತದಂದ್ರೆ ಆ ಮನುಷ್ಯನ ಭುಜದ ಮೇಲೆ ಬಂದೂಕ ಇರುತ್ತೆ. ಅವ್ರ ತಂದೆ ಈ ಕಥೆನ ಕೇಳಿ, ಅಂದರೆ ದಾರಿಯಲ್ಲಿ ಹುಲಿ ಬಂತು ಅಂತ ಮಗ ಹೇಳಿದ್ನಲ್ಲ, ಅದನ್ನು ಕೇಳಿ ತಂದೆ ಬಂದೂಕ ಕಟ್ಕಳಿಸಿದ್ದ. ಆ ಬಂದೂಕನ್ನು ನೋಡಿ ಈ ಹುಲಿ ಭಯಪಟ್ಟು ತನ್ನ ಮರಿನ ಕರ್ಕೊಂಡು ಆ ಮರದ ಮರಿಯಲ್ಲಿ ಹೋಗಿ ಬಚ್ಚಿಟ್ಕೊಳ್ತು. ಇದರ ಅರ್ಥ ಏನು? ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸುವವರು ಯಾರು ಅಂತ. ದೇವರು ನಮ್ಮ ಸಂಗಡ ಇದ್ರೆ ನಮ್ಮನ್ನ ಎದುರಿಸುವವರು ಯಾರು? ಇವತ್ತು ಆ ವಾಕ್ಯನ ಧ್ಯಾನ ಮಾಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಚನ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಆಮೆನ್. ದೇವರು ನಮ್ಮ ಕಡೆ ಇದ್ದರೆ, ಅಂದರೆ ನಮ್ಮ ಸಂಗಡ ಇದ್ದರೆ, ಇಮ್ಮಾನುವೇಲ್ ಅಂತ ಕರಿತೀವಲ್ಲ, ಆ ಇಮ್ಮಾನುವೇಲ್ ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಕಷ್ಟಗಳು ಬರ್ತವೆ, ಅವಾಗ ನಾವು ಎದುರ್ಕೊಳ್ತೀವಿ. ಕಷ್ಟಗಳು, ಆಮೇಲೆ ರೋಗಗಳು, ವೈರಿಗಳು, ಸೈತಾನ, ದೆವ್ವ, ಮರಣ, ಇವೆಲ್ಲ ನಮ್ಮನ್ನ ಎದುರಿಸ್ತವೆ. ಆದರೆ ದೇವರು ನಮ್ಮ ಸಂಗಡ ಇದ್ರೆ ಇವು ನಮ್ಮನ್ನ ಎದುರಿಸಲ್ಲ. ಈ ವಾಕ್ಯ ಓದ್ತಾ ಇದ್ರೆ ನನಗೆ 2 ವಿಷಯಗಳು ನೆನಪಾಗ್ತಾ ಇದ್ದಾವೆ. ಮೊದಲನೇದು, ದೇವರು ನಮ್ಮ ಸಂಗಡ ಇರಬೇಕಂದ್ರೆ ನಾವು ಯಾವ ರೀತಿ, ಅಂದರೆ ಹೇಗೆ ಜೀವಿಸಬೇಕು ಅಂತ. ಎರಡನೇದು, ಸತ್ಯವೇದದಲ್ಲಿ ಅನೇಕ ಭಕ್ತರ ಜೀವಿತದಲ್ಲಿ ನಡೆದಂಥ ಘಟನೆಗಳು ನನಗೆ ನೆನಪಾಗ್ತವೆ. ಯಾಕೋಬನ ಕುರಿತಾಗಿ, ಎಲಿಷನ ಕುರಿತಾಗಿ, ಮತ್ತೆ ದಾವೀದನ ಕುರಿತಾಗಿ, ಶದ್ರಕ್, ಮೇಷಕ್, ಅಬೇದ್ನೆಗೋನ ಕುರಿತಾಗಿ, ದಾನಿಯೇಲನ ಕುರಿತಾಗಿ, ಮತ್ತೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯರ ಸಂಗಡ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನಲ್ಲ, ಈ ಎಲ್ಲ ಘಟನೆಗಳು ನೆನಪಾಗ್ತವೆ. ಈ ಘಟನೆಗಳನ್ನು ನೀವು ಧ್ಯಾನ ಮಾಡಿ. ಇವುಗಳಲ್ಲಿ 2 ಘಟನೆಗಳನ್ನು ಅಥವಾ 3 ಘಟನೆಗಳನ್ನು ನಾವಿವತ್ತು ನೋಡೋಣ. ಓಕೆ, ಮೊದಲನೇದು, ಯೇಸು ಸ್ವಾಮಿ ತನ್ನ ಶಿಷ್ಯರ ಸಂಗಡ
ಸಮುದ್ರದಲ್ಲಿ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನೆ. ಆಗ ಬಿರುಗಾಳಿ ಬೀಸುತ್ತೆ. ಆ ಬಿರುಗಾಳಿಗೆ ಸಮುದ್ರದ ಅಲೆಗಳು ಬಂದು ಆ ದೋಣಿನ ಮುಳುಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತವೆ. ಅಂದ್ರೆ ಒಂದು ಲೆಕ್ಕ ಹೇಳ್ಬೇಕಂದ್ರೆ ಚಂಡಮಾರುತ ಬರುತ್ತೆ ಆ ಟೈಮಲ್ಲಿ. ಆಗ ಶಿಷ್ಯರೆಲ್ಲರೂ ಹೋಗಿ ಯೇಸು ಸ್ವಾಮಿನ ಎಬ್ಬಿಸ್ತಾರೆ. ಅಂದ್ರೆ ಆತ ದಣಿವಾರಿಸ್ಕೊಳ್ಳಿಕ್ಕೋಸ್ಕರ ಆ ಒಂದು ದೋಣಿಯಲ್ಲಿ ಮಲಗಿರ್ತಾನೆ. ಯೇಸು ಸ್ವಾಮಿನ ಎಬ್ಬಿಸಿದಾಗ ಯೇಸು ಸ್ವಾಮಿ ಎದ್ದು ಆ ಬಿರುಗಾಳಿನ ಸಮುದ್ರವನ್ನ ಗದರಿಸ್ತಾನೆ. ಯೇಸು ಸ್ವಾಮಿ ಶಾಂತವಾಗು ಅಂತ ಹೇಳ್ತಾನೆ. ಅವು ಅಟ್ ಎ ಟೈಮ್ ಆ ಕ್ಷಣದಲ್ಲೇ ಶಾಂತವಾಗಿಬಿಡ್ತವೆ. ಆ ಬಿರುಗಾಳಿ ನಿಂತೋಗುತ್ತೆ, ಸಮುದ್ರ ಕೂಡ ಶಾಂತವಾಗುತ್ತೆ. ಆಗ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾನೆ, ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡುತ್ತೀರಿ ಅಂತ ಹೇಳ್ತಾನೆ. ಅಂದ್ರೆ ಅವ್ರಿಗೆ ಅಲ್ಲಿ ನಂಬಿಕೆ ಕಡಿಮೆ ಆಗಿತ್ತು ಅಂತ ಅರ್ಥ. ನಂಬಿಕೆ ಕಡಿಮೆ ಆಗಿತ್ತು. ಯಾರಿಗೆ ನಂಬಿಕೆ ಬಲವಾಗಿರುತ್ತೋ ಅಂದ್ರೆ ದೃಢವಾದ ನಂಬಿಕೆಯಲ್ಲಿರ್ತಾರೋ, ದೇವರನ್ನೇ ನಂಬಿರ್ತಾರೋ. ನಾವು ಉದಾಹರಣೆ ನೋಡೋದಾದ್ರೆ ಶದ್ರಕ್ ಮೆಷಕ್ ಅಬೇದ್ನೆಗೋ ಅವರು ದೇವರನ್ನು ನಂಬಿದ್ರು. ಆ ನೆಬೂಕದ್ನೆಚ್ಚರ ತನ್ನ ಪ್ರತಿಮೆಗೆ ಅಡ್ಡ ಬೀಳಂದ್ರೆ ಅವ್ರು ಬೀಳಲಿಲ್ಲ. ಸಾಯಕ್ ಬೇಕಾದ್ರೆ ನಾವು ರೆಡಿ ಇದೀವಿ, ಬೆಂಕಿಯಲ್ಲಿ ಬೇಕಾದ್ರೆ ಹಾಕ್ರಿ, ದೇವ್ರ ಚಿತ್ತ ಇದ್ರೆ ನಮ್ಮನ್ನ ಕಾಪಾಡ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಅವರಿಗೆ ಯಾವುದ್ರ ಮೇಲೆ ಧೈರ್ಯ ಐತೆ? ತಮ್ಮ ನಂಬಿಕೆ ಮೇಲೆ ಧೈರ್ಯ ಐತೆ. ಅವ್ರನ್ನ ಎತ್ತಿ ಬೆಂಕಿಯಲ್ಲಿ ಹಾಕ್ತಾರೆ. ಆಗ ಯೇಸು ಸ್ವಾಮಿ ಆ ಬೆಂಕಿಯಲ್ಲಿ ಇಳಿದು ಬರ್ತಾನೆ. ದೇವರು ಅವರ ಕಡೆ ಇದ್ದಾನೆ ಅಂತ ಅರ್ಥ. ಸೊ ಹಾಗಾಗಿ ಬೆಂಕಿ ಕೂಡ ಅವರನ್ನ ಎದುರಿಸಲಿಕ್ಕೆ ಆಗ್ಲಿಲ್ಲ. ನಾವು ಆದಿಕಾಂಡದಲ್ಲಿ ಯಾಕೋಬನ ಕುರಿತಾಗಿ ನೋಡ್ತೀವಿ. ಯಾಕೋಬ ಬೇತೇಲಿಗೆ ಪ್ರಯಾಣ ಮಾಡುವಾಗ ಅಂದ್ರೆ ಸುಕ್ಕೋತಿನಲ್ಲಿ ಇದ್ದಾಗ ದೇವ್ರ ದರ್ಶನ ಕೊಟ್ಟು ಮಾತಾಡ್ತಾನೆ, ನೀನು ಬೇತೇಲಿಗೆ ಪ್ರಯಾಣ ಮಾಡಂತ. ಅವಾಗ ಅವರು ಬೇತೇಲಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ. ಆ ಸುತ್ತಮುತ್ತಲಿನ ಜನರಿಗೆ ದೇವರು ಭಯ ಉಂಟು ಮಾಡ್ತಾನೆ. ಆಗ ಆ ಕಾನ್ಯನ್ಯರಲ್ಲಿ ಯಾರು ಕೂಡ ಯಾಕೋಬನನ್ನ ಅವನ ಮಕ್ಕಳನ್ನ ಎದುರಿಸಲಿಕ್ಕೆ ಬರಲ್ಲ, ಅವ್ರ ಮೇಲೆ ಯುದ್ಧಕ್ಕೆ ಬರಲ್ಲ. ಯಾಕೆ ಬರಲಿಲ್ಲ? ಅಲ್ಲಿ ಯಾಕೋಬ ಏನ್ ಮಾಡ್ದ? ತನ್ನ ಸ್ತ್ರೀಯರಿಗೆ ಅಂದ್ರೆ ಹೆಂಡತಿಯರಿಗೆ, ತನ್ನ ಜೊತೆಯಲ್ಲಿದ್ದ ಎಲ್ಲರಿಗೆ ಹೇಳ್ತಾನೆ, ನಿಮ್ಮಲ್ಲಿ ಇರುವಂತ ಅನ್ಯ ದೇವತೆಗಳನ್ನ ತಳ್ಳಿಬಿಟ್ಟು ನಿಮ್ಮನ್ನ ಶುದ್ಧೀಕರಿಸಿಕೊಂಡು ಮಡಿ ವಸ್ತ್ರಗಳನ್ನು ಧರಿಸಿಕೊಳ್ಳಿ ಅಂತ. ಆಗ ಅವರೆಲ್ಲರೂ ತಮ್ಮಲ್ಲಿದ್ದಂಥ ಅನ್ಯ ದೇವತೆಗಳನ್ನ ಕೊಡ್ತಾರೆ, ಮುರುವುಗಳನ್ನು ಕೂಡ ಕೊಡ್ತಾರೆ. ಅವನ್ ತಗೊಂಡೋಗಿ ಯಾಕೋಬ ಹೂಣಿಟ್ಟು ಬರ್ತಾನೆ ಒಂದು ಮರದ ಕೆಳಗಡೆ. ಈ ಕಾರ್ಯ ಮಾಡಿದ್ದರಿಂದ ಅಲ್ಲಿ ಕಾನ್ಯನ್ಯರು ಯಾರು ಕೂಡ ಅವ್ರನ್ನ ಎದುರಿಸಲಿಕ್ಕೆ ಬರಲಿಲ್ಲ. ಯಾಕಂದ್ರೆ ಅವ್ರನ್ನ ದೇವರು ಎದುರಿಸಿದ್ದ ಅಂತ ಅರ್ಥ. ಅವರಿಗೆ ದೇವರ ಭಯ ಇತ್ತು. ಅದೇ ಥರನೇ ನಾವು ನಮ್ಮಲ್ಲಿರುವಂಥ ಹೊಲಸನ್ನ ತೆಗೆದುಹಾಕಬೇಕು. ಕೆಟ್ಟ ಗುಣಗಳು, ಕೆಟ್ಟ ಕ್ಯಾರೆಕ್ಟರ್ಗಳು, ಪಾಪ ಸ್ವಭಾವಗಳು, ಶರೀರಾನುಸಾರವಾಗಿ ನಡ್ಕೊಳ್ಳುವಂಥ ಆಲೋಚನೆಗಳು ಅವು ತೆಗೆದುಹಾಕಬೇಕು. ಅವಾಗ ದೇವರು ನಮ್ಮ ಸಂಗಡ ಇರ್ತಾನೆ. ನೋಡ್ರಿ, ಅವನು ತೆಗೆದುಹಾಕಿದಾಗ, ಉಣಿಟ್ಟಾಗ ದೇವರು ಯಾಕೋಬನ ಸಂಗಡ ಇದ್ದ, ಯಾರು ಎದುರಿಸಲಿಲ್ಲ. ಲಾಬನನ್ನ ಗದರಿಸ್ತಾನೆ ದೇವರು. ಯಾಕೋಬನಿಗೆ ಏನಾದರೂ ಮಾತಾಡಿದ್ರೆ ಸರಿ ಇರಲ್ಲ ಅಂತಾನ. ಅಂದ್ರೆ ಏನರ್ಥ? ಯಾಕೋಬನ ಸಂಗಡ ದೇವರಿದ್ದ ಅಂತ ಅರ್ಥ. ಅದೇ ರೀತಿ ನಾವು ದಾವೀದನ ಕುರಿತಾಗಿ ನೋಡೋದಾದ್ರೆ, ಸೌಲ ಆ ಗೊಲ್ಯಾತನಿಗೆ ಎದುರ್ಕೊಳ್ತಾನೆ. ಫಿಲಿಸ್ಟಿಯರಿಗೂ ಮತ್ತು ಇಸ್ರಾಯೇಲರಿಗೂ ಯುದ್ಧ ನಡೀತಾ ಇರ್ತತೆ. 40 ದಿವಸ ಈ ಗೊಲ್ಯಾತ ತನ್ನ ಸೈನ್ಯದಿಂದ ಮುಂದೆ ಬಂದು ಇಸ್ರಾಯೇಲರನ್ನ ಭಯಪಡಿಸ್ತಾ ಇರ್ತಾನೆ, ಎದುರಿಸ್ತಾ ಇರ್ತಾನೆ. ನಿಮ್ಮಲ್ಲಿ ಒಬ್ಬನ ಕಳಿಸಿ ಸಾಕು, ಅವನು ಬಂದು ನನ್ನನ್ನು ಸೋಲಿಸಿದ್ರೆ ನಾವೆಲ್ಲ ನಿಮಗೆ ದಾಸರಾಗ್ತೀವಿ, ನಾನು ಅವನನ್ನು ಸೋಲಿಸಿದ್ರೆ ನೀವು ನಮಗೆ ದಾಸರಾಗಬೇಕಂತ ಎದುರಿಸ್ತಾ ಇರ್ತಾನೆ. 40ನೇ ದಿನದಲ್ಲಿ ದಾವೀದ ಬರ್ತಾನೆ. ದಾವೀದ ಗೊಲ್ಯಾತನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾನೆ. ದಾವೀದನಿಗೆ ಭಯ ಆಗಲ್ಲ. ಯಾಕೆ ದಾವೀದನಿಗೆ ಭಯ ಆಗಲಿಲ್ಲ? ದಾವೀದನಲ್ಲಿ ದೇವರಾತ್ಮ ಇದ್ದ, ದಾವೀದನ ಸಂಗಡ ದೇವರಿದ್ದ, ಎದುರಲಿಲ್ಲ. ಮತ್ತೆ ಸೌಲನ ಜೊತೆಗೆ ದೇವರು ಇರಲಿಲ್ಲ. ದೇವರಾತ್ಮ ಬಿಟ್ಟು ಹೋಗಿ ದುರಾತ್ಮ ಬಂದಿತ್ತು ಆಲ್ರೆಡಿ. ಯಾರಲ್ಲಿ? ಸೌಲನಲ್ಲಿ. ಇಲ್ಲಿ ದಾವೀದನ ಸಂಗಡ ದೇವರಿದ್ದಾನೆ.
ಅದಕ್ಕೆ ಧೈರ್ಯವಾಗಿ ಹೋದ. ಧೈರ್ಯದ ಆತ್ಮ ದಾವಿದನಲ್ಲಿದೆ. ಸೌಲನಲ್ಲಿ ಹೇಡಿತನದ ಆತ್ಮ ಅಂದ್ರೆ ಸೈತನ ದುರಾತ್ಮ ಇದೆ. ನೋಡ್ರಿ, ದಾವಿದ ಹೋಗಿ ಗೊಲ್ಯಾತನನ್ನ ಎದುರಿಸಿ ಸಾಯಿಸ್ತಾನೆ, ಗೊಲ್ಯಾತನ ತಲೆ ಕಡಿತಾನೆ. ಯಾಕೆ? ದೇವರ ಆತ್ಮ ದಾವಿದನಲ್ಲಿದ್ದ. ಅದನ್ನೇ ಪೌಲ ಆ ರೋಮಪುರದಲ್ಲಿದ್ದಂಥ ಕ್ರೈಸ್ತರಿಗೆ ಬರೀತಾನೆ, ನಿಮ್ಮಲ್ಲಿ ದೇವರಾತ್ಮ ಇದ್ರೆ ನೀವು ದೇವರ ಮಕ್ಕಳು, ದೇವರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಗ ನಿಮ್ಮನ್ನು ಎದುರಿಸೋರು ಯಾರಿದ್ದಾರೆ? ಕ್ರಿಸ್ತನಿಂದ ಅಗಲಿಸೋರು ಯಾರಿದ್ದಾರೆ? ದೇವರೇ ನಮ್ಮನ್ನ ನೀತಿವಂತರಂತ ನಿರ್ಣಯಿಸಿರುವಾಗ ಅಪರಾಧಿಗಳಂತ ನಿರ್ಣಯಿಸೋರು ಯಾರಿದ್ದಾರೆ ನಮಗೆ ಅಂತ ಹೇಳ್ತಾನೆ. ದಾನಿಯೇಲನ್ನ ಸಿಂಹಗಳು ತಿನ್ಲಿಲ್ಲ. ದಾನಿಯೇಲ ಸಿಂಹಗಳ ಗವಿಯಲ್ಲಿದ್ದಾಗ ದೇವರು ದೂತನನ್ನ ಕಳಿಸಿ ಆ ಸಿಂಹಗಳ ಬಾಯನ್ನ ಬಂಧಿಸಿದ್ದ. ಅದೇ ತರನೇ ದೇವರು ನಮ್ಮ ಸಂಗಡ ಇದ್ರೆ ಸಿಂಹಗಳೇ ಆಗ್ಲಿ, ಬೆಂಕಿನೇ ಆಗ್ಲಿ, ಗೊಲ್ಯಾತನೇ ಆಗ್ಲಿ, ವೈರಿಗಳೇ ಆಗ್ಲಿ, ಕಷ್ಟಗಳೇ ಆಗ್ಲಿ, ರೋಗಗಳೇ ಆಗ್ಲಿ, ಬಿರುಗಾಳಿ ಅಂತ ಕಷ್ಟಗಳೇ ಬರಲಿ, ತುಫಾನೇ ಬರಲಿ, ಚಂಡಮಾರುತ ಬರಲಿ, ನಮ್ಮನ್ನು ಎದುರಿಸಕ್ಕೆ ಸಾಧ್ಯ ಇಲ್ಲ. ದೇವರು ನಮ್ಮ ಸಂಗಡ ಇರಬೇಕು. ಸೌಲನ ಸಂಗಡ ದೇವರು ಇರಲಿಲ್ಲ, ದೇವರಾತ್ಮ ಇರಲಿಲ್ಲ. ಯಾಕೆ? ಅವನು ದೇವರಿಗೆ ಅವಿಧೇನಾದ. ವ್ಯಭಿಚಾರಿಗಳ ಹತ್ರ ದೇವರು ಇರಲ್ಲ. ಗಮನಿಸ್ರಿ, ಒಂದು ವೇಳೆ ಎಲ್ಲರ ಹತ್ರನೂ ದೇವರು ಇರ್ತಾನೆ, ಪಾಪಿಗಳ ಹತ್ರನೂ ಇರ್ತಾನೆ, ಪಾಪ ಮಾಡೋರ ಹತ್ರನೂ ಇರ್ತಾನೆ, ನೀತಿಯಿಂದ ನಡ್ಕೊಳ್ಳೋರ ಹತ್ರನೂ ಇರ್ತಾನೆ ಅಂತ ಅಂದ್ರೆ ಪಾಪ ಮಾಡಲಿಕ್ಕೆ ಅವಕಾಶ ಕೊಟ್ಟ ಹಾಗೆ ಆಗುತ್ತೆ. ಆ ಥರ ಹೇಳ್ಬಾರ್ದು. ಪಾಪವನ್ನ ದ್ವೇಷ ಮಾಡುವರ ಸಂಗಡ ದೇವರು ಇರ್ತಾನೆ. ಆ ದೇವರ ವಾಕ್ಯಗಳನ್ನ ಕೈಗೊಂಡು ನಡೆಯೋರ ಸಂಗಡ ದೇವರು ಇರ್ತಾನೆ. ದಾವಿದ ಅದನ್ನೇ ಮಾಡಿದ. ದಾವಿದ ಒಂದ್ಸಾರಿ ಪಾಪ ಮಾಡಿದಾಗ ಪಶ್ಚಾತ್ತಾಪ ಪಡ್ತಾನೆ. ಒಂದ್ ವೇಳೆ ನಿಮ್ಮಲ್ಲಿ ಯಾರಾದರೂ ಪಾಪ ಮಾಡಿದ್ರೆ ಪಶ್ಚಾತ್ತಾಪ ಪಡ್ರಿ, ದೇವರು ನಿಮ್ಮನ್ನ ಕ್ಷಮಿಸ್ತಾನೆ. ನಿಮ್ಮ ಪರವಾಗಿ ಮತ್ತೆ ಆತ ಕೆಲಸ ಸ್ಟಾರ್ಟ್ ಮಾಡ್ತಾನೆ, ಕೆಲಸ ಪ್ರಾರಂಭ ಮಾಡ್ತಾನೆ. ಒಂದ್ಸರಿ ಎಸ್ತೇರ ಗ್ರಂಥ ಓದಿ ನೋಡ್ರಿ. ದೇವರು ತೆರೆಮರೆಯಲ್ಲಿ ಇದ್ದುಕೊಂಡು ಯಹೂದ್ಯರ ಪರವಾಗಿ ಅಲ್ಲಿ ಕಾರ್ಯ ಮಾಡ್ತಾನೆ. ಯಾರು? ದೇವರು. ಅದರ ಅರ್ಥ ಏನು? ಯಹೂದ್ಯರ ಕಡೆ ದೇವರು ಇದ್ದಾನೆ ಅಂತ ಅರ್ಥ. ಅಲ್ಲಿ ಹಾಮಾನ ಎದುರ್ಸಕ್ಕಾಗಿಲ್ಲ. ಹಾಮಾನ ಯಹೂದ್ಯರನ್ನ ನಾಶ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾರು ವ್ಯಭಿಚಾರ ಮಾಡ್ತಾರೋ ಅವ್ರ ಹತ್ರ ದೇವರು ಇರಲ್ಲ. ಇಹಲೋಕ ಆಚಾರಗಳನ್ನ ಸಂಪ್ರದಾಯಗಳನ್ನ ಯಾರು ಅನುಸರಿಸ್ತಾರೋ ಅವ್ರ ಹತ್ರ ದೇವರು ಇರಲ್ಲ. ಮತ್ತೆ ಮತ್ತೆ ಪಾಪ ಮಾಡೋರ ಸಂಗಡ ದೇವ್ರು ಇರಲ್ಲ. ವಂಚಕರ ಸಂಗಡ ದೇವ್ರು ಇರಲ್ಲ. ಸುಳ್ಳು ಬೋಧಕರ ಸಂಗಡ ದೇವ್ರು ಇರಲ್ಲ. ಶರೀರ ಭಾವಾನುಸಾರ ನಡ್ಕೊಳ್ಳುವವರ ಸಂಗಡ ದೇವರು ಇರಲ್ಲ. ಒಂದ್ ವೇಳೆ ನಿಮಗೆ ಶೋಧನೆಗಳು ಬಂದವು, ಪರೀಕ್ಷೆಗಳು ಬಂದವು ಅಂದ್ರೆ ಅದರ ಅರ್ಥ ದೇವ್ರು ನಿಮ್ಮನ್ನ ಪ್ರಿಪರೇಷನ್ ಮಾಡ್ತಿದ್ದಾನೆ, ಸಿದ್ಧ ಮಾಡ್ತಿದ್ದಾನೆ ಅಂತ ಅರ್ಥ ಅಷ್ಟೇ. ಓಕೆ, ದೇವ್ರು ನಿಮ್ಮನ್ನು ಬಿಟ್ಟೋಗೇನಂತಲ್ಲ. ಒಂದ್ ವೇಳೆ ನೀವು ವ್ಯಭಿಚಾರದಲ್ಲಿದ್ದು ಸುಳ್ಳು, ಮೋಸ, ವಂಚನೆ, ವಾಕ್ಯ ವಿರುದ್ಧವಾಗಿ ಜೀವಿಸ್ತಾ ಇದ್ರೆ, ಶರೀರಾನುಸಾರವಾಗಿ ಬದುಕ್ತಾ ಇದ್ರೆ ನಿಮಗೆ ಶೋಧನೆ ಕೊಡ್ತಾ ಇರೋದು, ಕಷ್ಟ ಕೊಡ್ತಿರೋದು, ಪರೀಕ್ಷೆ ಮಾಡ್ತಿರ್ತಕ್ಕಂಥದ್ದು ದೇವರಲ್ಲ. ನಿಮಗೆ ಕಷ್ಟ ಕೊಡ್ತಿರ್ತಕ್ಕಂಥದ್ದು ಸೈತಾನ. ಕೆಲವೊಂದು ಟೈಮಲ್ಲಿ ದೇವರು ನಮ್ಮನ್ನ ಕಷ್ಟಕ್ಕೊಳಪಡಿಸ್ತಾನೆ, ಅದು ನಮ್ಮನ್ನು ಸಿದ್ಧ ಮಾಡ್ಲಿಕ್ಕೆ. ಸೊ ಅಂಥವ್ರು ಯಾರಾದ್ರೂ ಇದ್ರೆ, ಈ ವಿಡಿಯೋ ನೋಡ್ತಾ ಇದ್ರೆ, ದೇವ್ರು ನಿಮ್ ಸಂಗಡ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮನ್ನ ಸಿದ್ಧ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದೀನಿ. ಕೆಟ್ಟದ್ದು ಯಾರು ಮಾಡ್ತಾರೋ ಅವ್ರ ಹತ್ರ ದೇವ್ರು ಇರಲ್ಲ. ಒಳ್ಳೇದನ್ನ ಯಾರು ಮಾಡ್ತಾರೋ ಅಂದ್ರೆ ದುರಾತ್ಮನನ್ನ ಅನುಸರಿಸುವವರ ಸಂಗಡ ದೇವ್ರು ಇರಲ್ಲ, ಪವಿತ್ರಾತ್ಮನನ್ನ ಅನುಸರಿಸುವವರ ಸಂಗಡ ದೇವ್ರು ಇರ್ತಾನೆ ಅಂತ ಅರ್ಥ. ಒಂದೇ ಮಾತಲ್ಲಿ ಹೇಳೋದಾದ್ರೆ ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತೋತ್ರವಾಗ್ಲಿ ಕರ್ತನೆ. ಹೌದು ಸ್ವಾಮಿ, ದಾವಿದನ ಸಂಗಡ ಇದ್ದ ಹಾಗೆ, ಯಾಕೋಬನ ಸಂಗಡ ಇದ್ದ ಹಾಗೆ, ಯಹೂದ್ಯರ ಸಂಗಡ ಇದ್ದ ಹಾಗೆ, ಶಿಷ್ಯರ ಸಂಗಡ ಇದ್ದ ಹಾಗೆ ಕರ್ತನೆ ನಮ್ಮ ಸಂಗಡ ಇರು ಸ್ವಾಮಿ. ಒಂದು ವೇಳೆ ನಾವೆಲ್ಲಾದರೂ ತಪ್ಪಿದ್ರೆ, ಮಾರ್ಗ ತಪ್ಪಿದ್ರೆ ಕರ್ತನೆ, ನನಗೆ ವಿರುದ್ಧವಾದ ಕಾರ್ಯಗಳಲ್ಲಿ ನಾವು ಮನಸ್ಸಿಟ್ಟಿದ್ರೆ ಕರ್ತನೆ ನಮ್ಮನ್ನು ಕ್ಷಮಿಸು. ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನೀನು ಬರುವಣ ಸಮಯ ಸಮೀಪವಾಗಿದೆ ಕರ್ತನೆ. ನಮ್ಮನ್ನು ಸಿದ್ಧಪಡಿಸು, ನಮ್ಮೊಟ್ಟಿಗೆ ಮಾತನಾಡು. ಕನಸಲ್ಲಿ, ವಾಕ್ಯದ ಮೂಲಕವಾಗಿಯೂ, ದರ್ಶನ ಮೂಲಕವಾಗಿ ಮಾತನಾಡು ಸ್ವಾಮಿ ಕರ್ತನೆ. ಅಪ್ಪ, ನಮ್ಮನ್ನು ಕ್ಷಮಿಸಬೇಕಾಗಿ ಬೇಡಿಕೊಳ್ತೇವೆ. ನಮ್ಮ ಸಂಗಡ ಇರು ಸ್ವಾಮಿ. ನಿನ್ನ ಬಿಟ್ಟರೆ ನಮಗೆ ಅಪ್ಪ ಯಾರೂ ಗತಿ ಇಲ್ಲ ಸ್ವಾಮಿ ಕರ್ತನೆ. ನೀನೇ ನಮ್ಮನ್ನು ರಕ್ಷಣೆ ಮಾಡಿದ್ದ ಕರ್ತನೆ. ನಿನ್ನ ತ್ಯಾಗವನ್ನು ನಾವು ಯಾವಾಗಲೂ ಜ್ಞಾಪಕ ಮಾಡಿಕೊಳ್ತೇವೆ ಸ್ವಾಮಿ ಕರ್ತನೆ. ಈ ವಿಡಿಯೋವನ್ನು ನೋಡು, ಪ್ರತಿಯೊಬ್ಬನ ಆಶೀರ್ವಾದ ಮಾಡುತ್ತಂದೆ. ಪ್ರತಿಯೊಬ್ಬರ ಪ್ರಾರ್ಥನೆ, ಮನೆ ವಿಜ್ಞಾಪನೆ ನೆರವೇರಿಸು. ಅವರ ರೋಗ ರುಜಿನ ಕಾಯಿಲೆ ವಾಸಿ ಮಾಡು ಕರ್ತನೆ. ಕಷ್ಟಗಳೆಲ್ಲ ದೂರ ಮಾಡು, ಕಣ್ಣೀರು ಒರೆಸು ಸ್ವಾಮಿ ಕರ್ತನೆ. ಅನಾಥನ ಆಧರಿಸು, ವಿಧಿಯವರನ್ನು ಪರಂಬರಿಸು. ಸೇವಕರನ್ನು ವಿಶೇಷವಾಗಿ ಜ್ಞಾಪಕ ಮಾಡಿಕೊ. ಅವರ ಪ್ರತಿ ಪ್ರಾರ್ಥನೆ, ಮನೆ ವಿಜ್ಞಾಪನೆ ನೆರವೇರಿಸು ಸ್ವಾಮಿ ಕರ್ತನೆ. ನನ್ನನ್ನು ಕೂಡ ಜ್ಞಾಪಕ ಮಾಡಿಕೊ.
ನೀನು ಬರುವಾಗ ಎಲ್ಲರನ್ನು ಜ್ಞಾಪಕ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ ನಂಬುತ್ತೇವೆ ಸ್ವಾಮಿ ಕರ್ತನೆ. ಈ ಪ್ರಾರ್ಥನೆಯನ್ನು ಅಪ್ಪ ಈ ವಾಕ್ಯ ಭಾಗ ನಿನ್ನ ಕೈಗೆ ಒಪ್ಪಿಸಿಕೊಟ್ಟು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ಪರಲೋಕ ದೇವರೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನನಗಾಗಿ ಪ್ರಾರ್ಥನೆ ಮಾಡಿ. ಬಾಯ್.